ಬಿಸಿ ಬಿಸಿಯಾದ ಹಲಸಿನ ಕಡುಬು ತಿನ್ನೋದಕ್ಕೆ ಸೂಪರಾಗಿದೆ. ಕಾಯಿ ಚಟ್ನಿ, ಖಾರವಾಗಿರುವಂಥ ಕಾಯಿ ಚಟ್ನಿ, ಹಲಸಿನ ಕಡುಬು ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ರೆ ಕಡುಬು ಮಾಡ್ತಾಯಿದ್ದೀನಿ. 6 ಗಂಟೆ ನೆನೆಸಿರುವಂಥ ಅಕ್ಕಿಯನ್ನು 1 ಬೌಲ್ ಅಕ್ಕಿ ರುಬ್ಬಿದ್ದೀನಿ. ಮತ್ತು ಅದಕ್ಕೆ 1 ಬೌಲ್ ರುಬ್ಬಿರುವಂಥ ಹಲಸಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. 1 ಬೌಲ್ ಕಾಯಿ ಮತ್ತು ಏಲಕ್ಕಿಯನ್ನು ರುಬ್ಬಿ ಹಾಕ್ತಾಯಿದ್ದೀನಿ. 2 ಬೆಲ್ಲದ ಹಚ್ಚಿ ತಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಅಕ್ಕಿನೂ ರುಬ್ಬಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಮತ್ತು ಕಾಯನ್ನು ಒಟ್ಟಿಗೆ ರುಬ್ಬಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿಯನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ರವೆ ರೀತಿ ಬರೋ ರೀತಿ ರುಬ್ಬಿದ್ದೀನಿ. ಮಾತು ನಿಲ್ಲಿಸ್ತದೆ ಅದಕ್ಕೆ ಬರೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ಅದು ನೆನೆಯವರೆಗೆ ಚಟ್ನಿ ಆಡಿಸ್ಕೊಳ್ಳೋಣ. ಚಟ್ನಿಗೆ ಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಸಾಲ್ಟು ಮತ್ತು ಸ್ವಲ್ಪ ಚೂರು ಚಟ್ನಿ ಆಡಿಸಿದ್ದೀನಿ. ಅದಕ್ಕೊಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕೆಂಪಾದ್ಮೇಲೆ ಸ್ವಲ್ಪ ಸಾಸಿವೆ ಆದಮೇಲೆ ಕರಿಬೇವು, ಮೆಣಸಿನ್ಕಾಯಿ ಹಾಕಬೇಕಿತ್ತು. ಚಟ್ನಿನೇ ಖಾರ ಇರೋದ್ರಿಂದ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿಲ್ಲ. ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ಇದನ್ನೇ ಈಗ ತುಪ್ಪ ಸವರಿದ ಬಾಳೆ ಎಲೆಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಡೋಣ. ತುಪ್ಪ ಸವರಿದ ಬಾಳೆ ಎಲೆ ಮೇಲೆ 1 ಸ್ಪೂನ್ ಹಾಕಿ ಫೋಲ್ಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 20 ನಿಮಿಷ ಬೇಯಕ್ಕೆ ಬಿಡೋಣ. 10 ನಿಮಿಷ ಆಗಿದೆ. ಇವಾಗ ತೆಗಿಯೋಣ. ವಾವ್, ಚೆನ್ನಾಗಿ ಬೆಂದಿದೆ. ವಾವ್, ಸೂಪರಾಗಿ ಬಂದೈತೆ. ಹಲಸಿನ ಹಣ್ಣಿನ ಕಡುಬು ನೋಡಿ ಎಷ್ಟು ಚೆನ್ನಾಗೈತೆ. ತುಂಬ ಟೇಸ್ಟಿಯಾಗೈತೆ. ನೀವೊಮ್ಮೆ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ.